आपका बी न्यूज नेशन में मैं हूं आबिद हुसैन शेख। पीएम मोदी और योगी का परिवार नहीं लेकिन हमारा तो है। मंत्री उमेश कत्ती बीजापुर में इंचार्ज मंत्री उमेश कत्ती ने मीडिया के सवालों पर जवाब दिया कि पीएम मोदी और योगी का परिवार नहीं लेकिन हमारा तो है। परिवार की राजनीति के ही चलते मैं भी सियासत में हूँ। मेरे पिता सियासत में थे, आज उन्हीं की बदौलत मैं भी सियासत में सक्रिय हूँ। परिवार सियासत आज भी जिंदा है, कहा खुद बीजेपी के सीनियर लीडर और बीजेपी सरकार के मंत्री उमेश कत्ती ने। ಆದರೂ ರಾಜಕಾರಣದಲ್ಲಿ 75 ಆದಮೇಲೆ ಬಿಜೆಪಿ ಪಕ್ಷದ ನಿಯಮಾನುಸಾರ ನಿವೃತ್ತಿಯನ್ನು ಹೊಂದಬೇಕು ಮತ್ತು ಮಗನಿಗೆ ಬೆಳೆಸುವ ಉದ್ದೇಶದಿಂದ ಮಗನಿಗೆ ಕ್ಷೇತ್ರವನ್ನು ಬಿಟ್ಟುಕೊಂಡಿದ್ದಾರೆ. ಮತ್ತೆ ಕುಟುಂಬ ರಾಜಕಾರಣ ಮತ್ತೆ ಇಲ್ಲಂದಿದ್ರಿ ಸರ್, ಮತ್ತೀಗ ಅವ್ರ ಮಗನಿಗೆ ಟಿಕೆಟ್ ಕೊಡೋದಲ್ಲ. ಕುಟುಂಬ ರಾಜಕಾರಣ ನಮ್ಮದು ಕುಟುಂಬದಿಂದ ಬಂದವ ನಾವು, ಹಾಗಾಗಿ ಕುಟುಂಬ ರಾಜಕಾರಣ ಇರೋದೇನೆ. ವಿಶೇಷವಾಗಿ ಮೋದಿಯವರು ಯೋಗಿಯವರು ಕುಟುಂಬದಲ್ಲಿ ಇದ್ದಂಥ ನಾಯಕರು, ಅವ್ರ ನಾಯಕರಾಗಿದ್ದಾರೆ. ನಾವೆಲ್ಲ ಮನೆಯಲ್ಲಿ ಇದ್ದಂಥ ಕುಟುಂಬಗಳನ್ನ ಜೊತೆಯಾಗಿ ನಾವು ರಾಜಕಾರಣ ಮಾಡೋದು ಹಂಬಲ. ನಮ್ಮ ತಂದೆನೂ ಮಾಡಿದ, ನಾನು ಮಾಡ್ತಾಯಿದ್ದೀನಿ, ಯಡಿಯೂರಪ್ಪನೂ ಹಾಗೆ ಮಾಡಿದ, ವಿಜಯೇಂದ್ರನು ಹಾಗೆ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಕಾಂಗ್ರೆಸ್ ಈ ರಾಜ್ಯದಲ್ಲಿ ಒಳ್ಳೆ ಬರೀ ಅಧಿಕಾರಕ್ಕೆ ಬರೋದಿಲ್ಲ. ಸಿದ್ದರಾಮಯ್ಯ ಆಗೋದಿಲ್ಲ, ಡಿ ಕೆ ಶಿವಕುಮಾರ್ ಆಗೋದಿಲ್ಲ, ಇನ್ಯಾರು ಆಗೋದಕ್ಕೆ ಹಂಬಲ ಪಡ್ತಾ ಇದ್ದಾರೆ. ಅವರು ಹಂಬಲ ಪಡ್ಕೊತಿರ್ಲಿ, ಎಲೆಕ್ಷನ್ ಆಗುವವರೆಗೆ ಅವರು ಚಟಗಳನ್ನು ತೀರಿಸ್ಕೊಳ್ಳಿ. ಆದರೆ ಒಳ್ಳೆ ಪ್ರಾಂತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಒಳ್ಳೆಯ ಸರ್ಕಾರ ಕೊಡ್ತೀವಿ, ಕೊಟ್ಟಾಗಿದೆ. ಮುಂದೆ ಒಳ್ಳೆಯ ಸರ್ಕಾರ ಕೊಟ್ಟು ರಾಜ್ಯವನ್ನು ಬೆಳೆಸುವ ಕಾರ್ಯಕ್ರಮವನ್ನು ಮಾಡ್ತೀವಿ. और खबरों के लिए देखते रहिए बी न्यूज नेशन।